ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೀತಾಂ ಜನಕಸಂಜಾತಾಂ ವಾತಾಂಶಾನಂದಸನ್ನುತಾಂ ಗೀತಾಂ ವೇದೈರ್ಗುಣವ್ರಾತಾಂ ಖ್ಯಾತಾಂ ವಂದೇ ಹರವ್ರತಾಂ. ಮಾಘಮಾಸ ಕೃಷ್ಣ ಪಕ್ಷದ ಅಷ್ಟಮಿ ಸೀತಾ ಜಯಂತಿ. ಸಾಮಾನ್ಯವಾಗಿ ಜಯಂತಿ ಅಂತನ್ನುವಂತಹ ಶಬ್ದ ಯಾವಾಗ ಬಳಸ್ತೇವೆ ಅಂತಂದರೆ ಹುಟ್ಟಿದಾಗ ನಾವು ಜಯಂತಿ ಎಂಬುದಾಗಿ ಬಳಸ್ತೇವೆ. ಆದರೆ ನಮ್ಮ ಜನ್ಮ ಜನ್ಮಗಳ ಸೌಭಾಗ್ಯ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ಕೃಷ್ಣ ಜಯಂತಿ, ಸೀತಾ ಜಯಂತಿ, ಮಧ್ವ ಜಯಂತಿ ಈ ರೀತಿಯಾಗಿ ದೇವತೆಗಳ ಪರಶುಕ್ಲತ್ರಯರ ವಿಷಯದಲ್ಲಿ ಯಾವಾಗ ಜಯಂತಿ ಅಂತ ಬರ್ತದೆ ಅಲ್ಲಿ ಗರ್ಭವಾಸದಿಂದ ಅವರು ಹುಟ್ಟಿದ್ದಲ್ಲ, ಕೇವಲ ಅವರ ಪ್ರಾದುರ್ಭಾವ ಮಾತ್ರ ಎಂಬುದಾಗಿ ನಮಗೆ ಬಹಳ ಸ್ಪಷ್ಟವಾದ ಪ್ರಮಾಣಗಳ ಒಂದಿಗೆ ನಮಗೆ ಅತ್ಯಂತ ಮಹತ್ವವಾದ ವಿಷಯವನ್ನ ನಮಗೆ ಆಚಾರ್ಯರು ತಿಳಿಸಿದ್ದಾರೆ. ಹಾಗೆ ಸೀತಾದೇವಿಯು ಕೂಡ ತಾನು ಅಯೋನಿಜಳಾಗಿದ್ದಾಳೆ. ಈ ತಿಥಿಯೆಂದು ಕೇವಲ ತಾನು ಪ್ರಾದುರ್ಭೂತಳಾಗಿದ್ದಾಳೆ ಹೊರತು ಜನಕರಾಜನ ಸುನಯನ ಇವರಿಬ್ಬರಿಗೂ ಕೂಡ ತಾನು ಮಗಳಾಗಿ ಹುಟ್ಟಿಲ್ಲ, ಮಕ್ಕಳಾಗಬೇಕೆಂದು ತಾನು ಶುದ್ಧವಾಗಿ ಯಜ್ಞವನ್ನ ಆಚರಣೆಯನ್ನ ಮಾಡಿ ಮಕ್ಕಳನ್ನ ಪಡೆಯೋಣ ಅಂತ ಜನಕ ಮಹಾರಾಜ ತಾನು ವಿಚಾರವನ್ನ ಮಾಡ್ತಾ ಇದ್ದಾನೆ. ಇವತ್ತಿನ ಜನಕಪುರ, ನೇಪಾಳಲ್ಲಿ ಇರುವಂತಹ ಜನಕಪುರ ಬಿಹಾರಿಗೆ ತುಂಬ ಹತ್ತಿರದಂತಹ ಪ್ರದೇಶ. ಅಲ್ಲಿ ತಾನು ವಿಶೇಷವಾಗಿ ಭೂಮಿಯನ್ನ ಖನನ ಮಾಡ್ತಾನೆ. ಖನನ ಮಾಡುವ ಸಂದರ್ಭದಲ್ಲಿ ತಾನು ಅತ್ಯಂತ ಶುದ್ಧಳು, ಸಾಕ್ಷಾತ್ ನಾನೇ ಭೂಮಿ ದೇವಿ ಎಂಬುದನ್ನು ತೋರಿಸುವ ಸಲುವಾಗಿ ಆ ಭೂಮಿಯಲ್ಲೇ ಸಿಕ್ಕಿದ್ದಾಳೆ. ಇನ್ನ ಯದರ್ಥಂ ನಾವು ಯಜ್ಞವನ್ನು ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದೀವಿ, ಆ ಕಾರ್ಯ ನಮಗೆ ಸಿದ್ಧಿಯಾಗಿದೆ ಅಂತ ಭಾವಿಸಿ ಜನಕ ಮಹಾರಾಜ ತನ್ನ ಮಡದಿಯ ಒಟ್ಟಿಗೆ ಈ ಕೂಸನ್ನು ತೆಗೆದು ತಾನು ಬೆಳೆಸ್ತಾ ಇದ್ದಾನೆ. ಇಲ್ಲಿಯೇ ತಾನು ತೋರಿಸಿದಳು, ನನಗೆ ಗರ್ಭವಾಸ ಮುಂತಾದ ಯಾವ ದುಃಖಗಳು ನನಗೆ ಇಲ್ಲ ಅಂತ ತೋರಿಸೋ ಸಲುವಾಗಿ ಸಾಕ್ಷಾತ್ ಭೂಮಿಯಲ್ಲೇನೆ ತಾನು ತನ್ನ ರೂಪದ ದರ್ಶನವನ್ನು ಕೊಟ್ಟಿದ್ದಾಳೆ ಸೀತಾದೇವಿ. ಸೀತಾದೇವಿ ಅವತಾರ ಮಾಡಿದ್ದು ಯಾಕೆ ಅಂತಂದರೆ ಶ್ರೀರಾಮಚಂದ್ರನ ಕೈಯನ್ನು ಹಿಡಿಯೋ ಸಲುವಾಗಿ ತಾನು ಸೀತಾದೇವಿ ಅವತಾರವನ್ನ ಮಾಡಿದ್ದಾಳೆ. ಮಾಯಾಪತಿಯಾದಂತಹ ವಾಸುದೇವ, ಆ ವಾಸುದೇವನೇ ಸಾಕ್ಷಾತ್ ರಾಮನಾಗಿ ಅವತಾರ ಮಾಡಿದ್ದಾನೆ. ಆ ಮಾಯಾದೇವಿಯೇ ಇಲ್ಲಿ ಸೀತೆಯಾಗಿ ಅವತಾರವನ್ನ ಮಾಡಿದ್ದಾಳೆ. ಅಂತಹ ಸೀತಾದೇವಿ ತಾನು ಅವತಾರ ಮಾಡಿದ್ದು ದೇವರ ಸೇವೆ ಮಾಡಬೇಕು ಅಂತನ್ನೋದು ಒಂದು ಪ್ರಧಾನವಾದ ಕಾರಣವಾಗಿದ್ದರೆ, ಇನ್ನು ಪ್ರಪಂಚದಲ್ಲಿ ಒಬ್ಬ ಸ್ತ್ರೀ ಯಾವ ರೀತಿಯಾಗಿ ತನ್ನ ಧರ್ಮವನ್ನು ಆಚರಣೆ ಮಾಡಬೇಕು, ಅವಳ ವರ್ತನೆ ಹೇಗೆ ಇರಬೇಕು ಎಂಬುದನ್ನ ವಿಶೇಷವಾಗಿ ಬೋಧನೆ ಮಾಡಲಿಕ್ಕಾಗಿ ತಾನು ಅವತಾರವನ್ನ ಮಾಡಿದ್ದಾಳೆ. ಸೀತಾದೇವಿಯನ್ನ ಪ್ರತಿನಿತ್ಯದಲ್ಲಿಯೂ ಕೂಡ ಸ್ತ್ರೀಯರು ವಿಶೇಷವಾಗಿ ಸ್ಮರಣೆಯನ್ನ ಮಾಡಲೇಬೇಕು. ಒಬ್ಬ ಸ್ತ್ರೀ ತಾನು ಸಾಧ್ವಿ ಅಂತ ಅನಿಸಿಕೊಳ್ಳಬೇಕಾದರೆ ಅವಳಿಗೆ ವಿಶೇಷವಾಗಿ ಸೀತಾದೇವಿಯ ಅನುಗ್ರಹ ಆಗಲೇಬೇಕು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮುಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ನಿತ್ಯಂ ಮಹಾಪಾತಕ ನಾಶನೀಹಿ ಎಂಬುದಾಗಿ ಈ ಶ್ಲೋಕವನ್ನು ಪ್ರತಿನಿತ್ಯವೂ ಎಲ್ಲ ಸ್ತ್ರೀಯರು ಪಠನೆ ಮಾಡಬೇಕು. ಪಂಚಮಹಾಪಾತಕಗಳು ಕೂಡ ಇವರ ಸ್ಮರಣೆಯನ್ನ ಮಾಡೋದರಿಂದ ಪರಿಹಾರವಾಗ್ತದೆ ಅಂತ ಹೇಳ್ತಾರೆ. ಯಾವ ಮಂಡೋದರಿ ಅಂತ ನಾವು ಈ ಶ್ಲೋಕದಲ್ಲಿ ಕೇಳ್ತೇವೆ, ಆ ಮಂಡೋದರಿಯ ಪತಿಯಾದಂತಹ ರಾವಣ ತಾನು ಸೀತಾದೇವಿಯನ್ನ ಅಪಹರಣೆ ಮಾಡಬೇಕು ಅಂತ ತಾನು ಬರ್ತಾನೆ. ಸಾಕ್ಷಾತ್ ರಮಾದೇವಿ ಭಗವಂತನನ್ನ ಬಿಟ್ಟು ಯಾರೂ ಕೂಡ ಲಕ್ಷ್ಮೀದೇವಿಯನ್ನ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಸೀತಾದೇವಿಯ ಮೇಲೆ ತಾನು ಅಪೇಕ್ಷೆಯನ್ನು ಪಟ್ಟು ಲಂಕೆಗೆ ತೆಗೆದುಕೊಂಡು ಹೋಗಬೇಕು ಅವಳನ್ನಂತ ರಾವಣ ಬಯಸಿದ್ದಾನೆ. ಆದರೆ ಇಲ್ಲಿಯೇ ನಮಗೆ ಶ್ರೀಮದಾಚಾರ್ಯರು ಪರಮಾನುಗ್ರಹವನ್ನು ಮಾಡಿದ್ದಾರೆ. ಸರಿಯಾದ ವಿಷಯವನ್ನು ತಿಳಿಸಿ ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ರಾವಣ ತಾನು ಲಂಕೆಗೆ ತೆಗೆದುಕೊಂಡು ಹೋದದ್ದು ಸೀತೆಯನ್ನು ಅಲ್ಲ, ಸೀತಾಕೃತಿಯನ್ನ ಮಾತನ್ನ ಆಚಾರ್ಯರು ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ. ದೇವ್ಯ ಸಮೀಪಮಥ ರಾವಣ ಆಸಸಾದ ಸಾದೃಶ್ಯತಾಂ
ಆಗಮದ ವ್ಯಭಿಷಶ್ಯ ಶಕ್ತಿ ಎಂಬುದಾಗಿ ತಾನು ಆಚಾರ್ಯರು ಹೇಳಿದ್ದಾರೆ. ಏನು ಮಾಡಿದ ಭಗವಂತ ಸೀತಾದೇವಿ ಕಡೆಯಿಂದ ಏನನ್ನು ಮಾಡಿಸಿದ ಅಂತಂದ್ರೆ, ಯಾವಾಗ ರಾವಣ ಲಕ್ಷ್ಮಣ ತಾನು ರೇಖೆಯನ್ನು ಎಳೆದು ನಾನು ಬರುವವರೆಗೆ ನೀವು ಇನ್ನು ರೇಖೆಯನ್ನು ದಾಟ್ಲಿಕ್ಕಿಲ್ಲ ಅಂತ ಸೀತಾದೇವಿಗೆ ಹೇಳಿರ್ತಾನೆ. ಅವಾಗ ನಿರ್ಜನ ಪ್ರದೇಶದಲ್ಲಿ ಸೀತಾದೇವಿ ತಾನು ಇರ್ತಾಳೆ. ಈ ಮಾತನ್ನ ಕೂರ್ಮ ಪುರಾಣ ನಮಗೆ ತಿಳಿಸಿಕೊಡ್ತದೆ. ಸೀತಾಂ ವಿಶಾಲ ನಯನಾಂ ಚಕಮೇ ಕಾಲಚೋದಿತಃ ರಾಮಸ್ಯ ಭಾರ್ಯಾಂ ಸುಭಗಾಂ ರಾವಣೋ ರಾಕ್ಷಸೇಶ್ವರಃ ಗೃಹೀತ್ವಾ ತಾಪಸಂ ವೇಷಂ ಚರಂತೀಂ ವಿಜನೇವನೇ. ತಾಪಸವಾದಂತಹ ಅತ್ಯಂತ ಋಷಿ ಎಂಬುದಾಗಿ ಋಷಿಯ ವೇಷವನ್ನು ಹಾಕಿಕೊಂಡು ತಾನು ಬರ್ತಾನೆ. ಬಂದು ನಿರ್ಜನ ಪ್ರದೇಶದಲ್ಲಿ ಸೀತಾ ತಾನು ಅಡ್ಡಾಡ್ತಾ ಇರುವುದನ್ನು ನೋಡಿ ಆ ಸೀತೆಯನ್ನು ಅಪಹರಣ ಮಾಡಬೇಕು ಅಂತ ಬರ್ತಾನೆ. ಅವಾಗ ಯಾವಾಗ ಸೀತೆಯನ್ನು ಅಪಹರಣ ಮಾಡಬೇಕು ಅಂತ ಹತ್ತಿರದಲ್ಲಿ ಬರ್ತಾನೆ, ಆ ತತ್ಕ್ಷಣದಲ್ಲೇನೆ ಸೃಷ್ಟ್ವಾ ಮಾಯಾಮಯೀಂ ಸೀತಾಂ ರಾವಣಸ್ಯ ವಧೇಪ್ಸಯ ಸೀತಾಮಾದಾಯ ಧರ್ಮಿಷ್ಠಃ ಪಾವಕೋಂತರಧೀಯತ ತಾಂ ದೃಷ್ಟ್ವಾ ತಾದೃಶೀಂ ಸೀತಾಂ ರಾವಣೋ ರಾಕ್ಷಸೇಶ್ವರಃ ಸಮಾದಾಯ ಯಯೌ ಲಂಕಾಂ ಸಾಗರೋತ್ತಮ ಸಂಸ್ಥಿತಾಂ ಎಂಬುದಾಗಿ ಕೂರ್ಮ ಪುರಾಣದ ವಚನವನ್ನ ಇಲ್ಲಿ ನಮಗೆ ನೀಡಿ ಬಹಳ ದೊಡ್ಡ ಅನುಗ್ರಹವನ್ನ ಮಾಡಿದ್ದಾರೆ ಆಚಾರ್ಯರು. ಸೀತೆಯನ್ನು ಸಾಕ್ಷಾತ್ತಾಗಿ ಅವನು ತೆಗೆದುಕೊಂಡು ಹೋಗಲಿಲ್ಲ. ಅಗ್ನಿಯ ಮಗಳಾದಂತಹ ಅಗ್ನಿ ತಾನು ತನ್ನ ಮಗಳನ್ನ ಕಳಿಸ್ತಾನೆ. ಸೀತೆಯಂತನೇ ರೂಪ ಹೊಂದಿದವಳನ್ನ ಕಳಿಸ್ತಾನೆ. ಆ ಸೀತಾಕೃತಿಯನ್ನ ರಾವಣ ತಾನು ತೆಗೆದುಕೊಂಡು ಹೋದಾನೆ ಹೊರತು ಸಾಕ್ಷಾತ್ ಸೀತಾದೇವಿಯನ್ನ ಕರ್ಕೊಂಡು ಹೋಗಲಿಲ್ಲ. ಸೀತಾದೇವಿ ತಾನು ಕೈಲಾಸದಲ್ಲಿ ಕೂತು ರಾಮದೇವರನ್ನ ಕುರಿತು ತಾನು ಧ್ಯಾನವನ್ನ ಮಾಡ್ತಾ ಇದ್ದಳು. ಆದ ಮೇಲೆ ಅತ್ಯಂತ ತಾನು ಶುದ್ಧಳು ಎಂಬುದಾಗಿ ಅಗ್ನಿ ಪ್ರವೇಶದ ಮೂಲಕ ತಾನು ಶುದ್ಧಳು ಅಂತ ಜಗತ್ತಿಗೆ ತೋರಿಸಿದಂತಹ ಮಹಾನುಭಾವಳು ಸೀತಾದೇವಿ. ತನ್ನ ಹುಟ್ಟಿನಿಂದಲೇನೆ ತನಗೆ ಗರ್ಭವಾಸಾದ ದುಃಖಗಳಿಲ್ಲ ಅಂತ ತಾನು ಅತ್ಯಂತ ಪರಿಶುದ್ಧಳು ಅಂತ ತೋರಿಸಿದಳು. ಮತ್ತೆ ಅಗ್ನಿ ಪ್ರವೇಶ ಮಾಡುವ ಮೂಲಕವೂ ಕೂಡ ನನ್ನಲ್ಲಿ ಯಾವ ದೋಷಗಳು ಇಲ್ಲ, ಭಗವಂತನ ಓಂ ಆದರಾದಲೋಪಹ ಓಂ ಎಂಬುದಾಗಿ ಆ ಸೂತ್ರಕ್ಕೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ತಿಳಿಸ್ತಾರೆ. ಅನಾದಿ ಕಾಲದಿಂದ ಭಗವಂತನ ವಿಯೋಗವೇ ಆಗಿಲ್ಲ. ಕೈಲಾಸದಲ್ಲಿ ಕುಳಿತಳು ಅಂತಂದಾಗ ಭಗವಂತನ ವಿಯೋಗವಾಗಿತ್ತು ಅಂತ ನಾವು ತಿಳಿಯಬಾರದು. ಕೈಲಾಸದಲ್ಲಿ ಕೂತಾಗಲೂ ಕೂಡ ಯಾವಾಗಲೂ ಕೂಡ ಅನಂತ ದೇಶಕಾಲದಲ್ಲಿ ವ್ಯಾಪ್ತನಾದಂತಹ ಭಗವಂತನ ಒಟ್ಟಿಗೆ ತಾನು ಅನಂತ ರೂಪಗಳಿಂದ ಲಕ್ಷ್ಮೀದೇವಿ ತಾನು ಸೇವೆಯನ್ನ ಮಾಡ್ತಾ ಇರ್ತಾಳೆ. ಅಂತಹ ನಿರ್ದುಷ್ಟಳಾದ ಅನಂತ ಗುಣ ಪರಿಪೂರ್ಣಳಾದ ದೋಷದೂರಳಾದ ದೇಶತಃ ಕಾಲತಃ ಗುಣತಃ ವ್ಯಾಪ್ತಳಾದ ಸರ್ವೇಶ್ವರಿಯಾದ ಜಗನ್ಮಾತೆಯಾದ ಸೀತಾದೇವಿಯ ಜಯಂತಿ. ಈ ಜಯಂತಿಯೊಂದು ವಿಶೇಷವಾಗಿ ಲಕ್ಷ್ಮೀದೇವಿ ಮಾಯಾದೇವಿ ತಾನು ಸೀತೆಯಾಗಿ ಅವತಾರ ಮಾಡಿದಳು ಎಂಬುವ ಆಚಾರ್ಯರು ತಿಳಿಸಿದಂತಹ ಕೆಲವ ಈ ಪ್ರಮೇಯಗಳ ಒಂದಿಗೆ ನಾವು ಅನುಸಂಧಾನವನ್ನ ಮಾಡಿ ಈ ಸೀತಾ ಜಯಂತಿಯಂದು ವಿಶೇಷವಾಗಿ ಸೀತೆಯ ಅನುಗ್ರಹಕ್ಕೆ ಪಾತ್ರರಾಗೋಣ. ಹರೆಯ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.